ರಾಜ್ಯ ಸ್ಟೇಟ್ಲಿಂದ ನಮ್ಮ ಯಾದಗಿರಿನಲ್ಲಿ ರಾಜ್ಯ ಮಟ್ಟದ ಯುವಜನೋತ್ಸವ ಮುಗಿದು ಒಂದು ತಿಂಗಳಾಯಿತು. ಡಿಸೆಂಬರ್ 3 ಮತ್ತು 4ಕ್ಕೆ ರಾಜ್ಯ ಮಟ್ಟದಿತ್ತು ನಮ್ಮ ಯಾದಗಿರಿನಲ್ಲಿ. ಆ ಪ್ರೋಗ್ರಾಮ್ದಲ್ಲಿ ನಮ್ಮ ಜನಪದ ನೃತ್ಯದಲ್ಲಿ ಬಂಜಾರ ತಂಡ ಪ್ರಥಮ ಸ್ಥಾನ ಬಂದಿದೆ ರಾಜ್ಯ ಮಟ್ಟದಲ್ಲಿ. ನಾವು ಈಗ ನ್ಯಾಷನಲ್ ಲೆವೆಲ್ ದಿಲ್ಲಿಗೆ ಹೋಗ್ಬೇಕು. ನಾಳೆ 4ನೇ ತಾರೀಕಿಗೆ ನಾವು ಇಲ್ಲಿಂದ ಹೊರಡಬೇಕು. ಇಲ್ಲಿಂದ ಬೆಂಗಳೂರು ಹೋಗ್ಬೇಕು. ಬೆಂಗಳೂರಿನಿಂದ ಮತ್ತು ಆ ಕಡೆ ನಾವು ದಿಲ್ಲಿಗೆ ಹೋಗ್ಬೇಕು. ನಾವು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಮಕ್ಕಳಿಗೆ ನಮ್ಮದು ಲೇಡೀಸ್ ತಂಡ ಇದೆ. ನಾವು ಮಕ್ಕಳಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ನಮಗೆ ಇಲ್ಲಿಂದ ಹೋಗ್ಲಿಕ್ಕೆ ಇನ್ನೂ ಟಿಕೆಟ್ ಇನ್ನೂ ಬುಕ್ಕೇ ಮಾಡಿಲ್ಲ. ನಾವು ಬಂದು ಅವ್ರಿಗೆ ಕೇಳಿದ್ವಿ ಅಂದ್ರೆ ನಮಗೆ ಏನು ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಎದಕ್ಕಂತ ಏನು ದುಡ್ಡಿಲ್ಲ ಅಂತ ಏನು ಹೇಳ್ತಾನೆ ಇಲ್ಲ ಸರ್. ನಮ್ಗೆ ಹೋಗೋದು ಹೆಂಗ್ರಿ ನಾಳೆಗೆ ಅಂದ್ರೆ ಮಾತಾಡಿಸ್ತಾ ಇಲ್ಲ. ನಾವು ಹಿಂದೆ ಕರೆದ್ರೆ ಮುಂದೆ ಹೋಗ್ತಾ ಇದ್ದಾರೆ, ಗಾಡಿ ತೊಗೊಂಡು ಹೋಗ್ಬಿಟ್ಟಿದ್ರೆ ನಾವು ಎಲ್ಲರೂ ಹುಡುಗಿಯರಿಗೆ ತೊಗೊಂಡು ನಾವು ಇಲ್ಲಿ ಕ್ರೀಡಾ ಇಲಾಖೆಯ ಎದುರುಗಡೆ ನಾವು ಕುಂತಿದ್ದೀವಿ. ನಮಗೆ ಇಲ್ಲಿ ಯಾರು ಇವರು ಸಿಬ್ಬಂದಿದವ್ರು ಬಂದು ಏನು ಮಾತಾಡಿಸ್ತಾ ಇಲ್ಲ. ಕೂಡ್ರಿ ನೀವು ಏನು ಮಾಡ್ತೀರಿ ಮಾಡ್ರಿ ಅಂತೇಳಿ ಹೇಳೋರು ನಮಗೆ ಬಿಟ್ಟು ಹೋಗಿದ್ದಾರೆ. ನಾವು ನಾಳೆಗೆ ಹೋಗ್ಬೇಕು. ನಾಳೆ 4ನೇ ತಾರೀಕಿಗೆ ಹೋಗ್ಬೇಕು. ಈಗ ತಾನು ನಮಗೆ ಟಿಕೆಟ್ ಬುಕ್ ಆಗಿಲ್ಲ. ನಾವು ಏನು ಮಾಡಬೇಕು? ಡಿ ಸಿ ಹತ್ರ ಹೋಗಿ ನಾವು ಈಗ ಆಲ್ರೆಡಿ ಡಿ ಸಿ ಅವ್ರಿಗೆ ಭೇಟಿಯಾಗಿದ್ದೀವಿ. ಸರ್ ಟಿಕೆಟೇ ಬುಕ್ ಆಗಿಲ್ಲ, ಮತ್ತು ಹೆಂಗೆ ಮಾಡ್ಬೇಕು ಅಂತೇಳಿ ನಾವು ಕೇಳಿದ್ದೀವಿ ಡಿ ಸಿ ಅವ್ರಿಗೆ. ಇಲ್ಲ ನಾನು ಮಾತಾಡ್ತೀನಿ ರೀ ಹೇಳ್ತೀವಿ ಅಂತಂದ್ರೆ. ಆದರೆ ಹೇಳೋರು ಬಿಟ್ಟರು ನನಗಂತೂ ಗೊತ್ತಿಲ್ಲ. ಸಾಕಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿಂದ ಒಂದು ನ್ಯಾಷನಲ್ ಲೆವೆಲಿಗೆ ಹೋಗ್ತಾ ಇದೆ ಅಂದ್ರೆ ಒಂದು ಹೆಮ್ಮೆ ಪಡಬೇಕು ಅಧಿಕಾರಿಯವರು. ಇವರು ನಮಗೆ ಪೂರ ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಹೋಗ್ಲಿ ಬಿಡಲಿ ಏನಾದರೂ ಮಾಡಲಿ ಅಂತೇಳಿ ನಾವು ಫೋನ್ ಮಾಡಿದರೆ ಫೋನೇ ಪಿಕ್ ಮಾಡಲ್ಲ. ಅದು ಅಂತೂ ನಮಗೆ ಬೇಸರ ಬಂದುಬಿಟ್ಟಿದೆ. ನಮಗೆ ಸ್ಟೇಟ್ಲಿಂದ ಕೆಲವು ಮೆಸೇಜ್ಗಳು ಬರ್ತಾ ಇದ್ದಾವೆ, ಸರ್ ಹಿಂಗೆ ಹೋಗೋದಿದೆ ಅಂತ. ನಾವು ಇವ್ರು ಹೇಳ್ಬೇಕಂದ್ರೆ ಫೋನ್ ರಿಸೀವ್ ಮಾಡಲ್ಲ. ಇಲ್ಲಿ ಬಂದೇವೆ ಅಂದ್ರೆ ನಮಗೆ ನೋಡಿ ಮತ್ತು ಹೋಗ್ಬಿಟ್ಟಿದ್ದಾರೆ. ನಾವು ಏನು ಮಾಡಬೇಕು? ಅಧಿಕಾರಿ ಅವರು ಅಂತೂ ಎಲ್ಲ ಅಧಿಕಾರಿ ಬೇಜವಾಬ್ದಾರಿತನ ಮಾಡ್ತಾರೆ. ಪೂರ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಏನು ಒಟ್ಟು ಅವ್ರಿಗೆ ಏನು ಕೇರ್ಲೆಸ್ ಅಂದ್ರೆ ದೊಡ್ಡ ಕೇರ್ಲೆಸ್ ಮಾಡ್ತಾ ಇದ್ದಾರೆ. ನಾವು ಯಾರಿಗೆ ಹೋಗಿ ನ್ಯಾಯ ಕೇಳಬೇಕು? ನಾಳೆಗೆ ನಾವು ಇಲ್ಲಿಂದ ಹೊರಡಬೇಕು. ನಾವು ಇಲ್ಲಿ ಬಂದು ಕುಂತಿದ್ದೀವಿ ಮಕ್ಕಳಿಗೆ ತಗೊಂಡು. ಅಲ್ಲ, ಈಗ ಸರ್ಕಾರ ಸೌಲಭ್ಯ ಕೊಡಲಿಲ್ಲ ಅಂದ್ರೆ ಮಕ್ಕಳದು ಹೆಂಗ್ ಕ್ರೀಡಾ ಬೆಳವಣಿಗೆ ಎಲ್ಲ ಇದೆ ಸರ್. ನಮಗೆ ಟಿ ಡಿ ನೀವೇ ಖರ್ಚು ಮಾಡ್ಕೊಂಡು ಹೋಗ್ರಿ ಅಂತಾರೆ. ನಾವು ಖರ್ಚು ಮಾಡ್ಕೊಂಡು ಹೋಗ್ಲಕ್ಕ ರೊಕ್ಕ ಎಲ್ಲಿಂದ ತರ್ಬೇಕು ಸರ್? ನಾವೇನಂತೀವಿ, ಟಿ ಡಿ ಬಂತು ನಮ್ಮ ಮಕ್ಕಳಿಗೆ ಅಂದ್ರೆ ನಾವು ತೆಗೆದು ಕೊಡ್ತೀವಿ. ನಮ್ಗೆ ಇಲ್ಲಿಂದ ಮಾಡಿ ಕಳಿಸ್ರಿ ಅಂದ್ರೆ ನಾವು ಮಾಡಲ್ಲ ಹಂಗಿಂಗ್ ಅಂತೇಳಿ ನಮಗೆ ಡಿ ಅವರು ಕೇರ್ಲೆಸ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ನಾವು ಏನು ಮಾಡಬೇಕು? ನಾವು ಇಲ್ಲೇ ಕುಂತಿದ್ದೀವಿ. ನಮಗೆ ನ್ಯಾಯ ಸಿಗೋರ್ಗು ಇಲ್ಲಿಂದ ಇವತ್ತು ಎದಳಲ್ಲ, ಇಲ್ಲೇ ಕೊಡ್ತೀವಿ. ಮಾಡಿ ಕೊಟ್ರಂದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಹೋಗಲ್ಲ, ಇಲ್ಲೇ ಇರ್ತೀವಿ ಸರ್.